ಆಸೆ ಮತ್ತು ಕನಸು. ವಿಮಾನದಲ್ಲಿ ಒಂದ್ಸಲ ಆದರೂ ಹೋಗಬೇಕು ಅನ್ನೋದು ನನ್ನ ಅಮ್ಮನ ಆಸೆ. ಅಮ್ಮನ ಆಸೆ ಈಡೇರಿಸಬೇಕು ಅನ್ನೋದು ಮಗನ ಕನಸು. ಈ ಆಸೆ ಕನಸು ಪೂರ್ಣಗೊಂಡ ದಿನ ಅದು. ಬೆಳಗ್ಗೆ 9:30ಗೆ ಫ್ಲೈಟ್ ಇದ್ದಿದ್ದರಿಂದ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಮನೆ ಬಿಟ್ವಿ. ಹೋಗ್ತಾ ರಸ್ತೆ ತುಂಬ ಸಿಕ್ಕಾಪಟ್ಟೆ ಫಾಗು. ಎಷ್ಟೋ ದಿನ ಕಾದು ಹೊಟ್ಟೆಯಲ್ಲಿ ಹಾರಾಡೋ ಚಿಟ್ಟೆನ ಬಚ್ಚಿಟ್ಟು ಹೊರಡೋ ದಿನ ಬಂದೇ ಬಿಡ್ತು. ಸ್ವಲ್ಪ ನರ್ವಸ್ ಬಟ್ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಿಂದ ಏರ್ಪೋರ್ಟ್ ರೀಚ್ ಆದ್ವಿ. ಅಮ್ಮನ 60ನೇ ವರ್ಷದ ಹುಟ್ಟುಹಬ್ಬದ ನೆನಪಿಗೆ ನಾವು ಪ್ರವಾಸಕ್ಕಾಗಿ ಆಯ್ಕೆ ಮಾಡಿದ ಪುಣ್ಯ ಸ್ಥಳ ವಾರಣಾಸಿ ಹಾಗೆ ಅಯೋಧ್ಯ. ನಮ್ಮ ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡೋಕ್ಕೇನೋ ಫ್ಲೈಟ್ ಬೇರೆ ಸುಮಾರು 1 ಗಂಟೆ ಡಿಲೇ ಆಗಿತ್ತು. ಸರಿ, ಅಲ್ಲೇ ತಿಂಡಿ ತಿಂದು ಏರ್ಪೋರ್ಟಲ್ಲೇ ಸ್ವಲ್ಪ ಫೋಟೋಸ್ನು ತೊಗೊಂಡ್ವಿ. ಫ್ಲೈಟಲ್ಲಿ ಕೂತಾಗ ಏನೋ ಒಂದು ಖುಷಿ, ಏನೋ ಒಂದು ಎಕ್ಸೈಟ್ಮೆಂಟ್. ಆ ಪುಣ್ಯ ಸ್ಥಳ, ಅಪ್ಪ ಅಮ್ಮ ಹೆಂಡತಿ ಮಗಳ ಜೊತೆ ಫ್ಲೈಟಲ್ಲಿ ಹೋಗ್ತೀನಿ ಅನ್ನೋ ಖುಷಿ ಒಂದು ಕಡೆ ಆದರೆ, ಅಪ್ಪ ಅಮ್ಮ ನನ್ನ ಪುಟ್ಟ ಕಂದ ಅವರ ಎಕ್ಸೈಟ್ಮೆಂಟ್ ನೋಡಿ ಆಗ್ತಾ ಇದ್ದ ಖುಷಿ ಇನ್ನೊಂದು ಕಡೆ. ನಾವು ಮಂಗಳೂರವ್ರು ನೋಡಿ ಏನೇ ಆದರೂ ಚಹಾ ಬಿಡಲ್ಲ. ಫ್ಲೈಟಲ್ಲೇ ನಾವು ಚಹಾ ಕಾಫಿ ಸ್ನ್ಯಾಕ್ಸ್ ಅದು ಇದು ಅಂತ ಅಲ್ಲೇ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡ್ವಿ. ಅಂತೂ ಇಂತೂ 2.5 ಗಂಟೆ ಫ್ಲೈಟ್ ಜರ್ನಿ ಮಾಡಿ ನಮ್ಮ ಮೊದಲನೇ ಸ್ಥಳ ವಾರಣಾಸಿ ಬಂದೇ ಬಿಡ್ತು. ಬಂದು ಕೂಡಲೇ ನಮ್ಮ ಟ್ರಾವೆಲ್ ಮಾಡಿಸೋ ಡ್ರೈವರ್ ಅಣ್ಣ ರೆಡಿ ಇದ್ರು. ಅವರಿಗೆ ಹಾಯ್ ಹೆಲೋ ಹೇಳಿ ನಮ್ಮನ್ನು ನಾವು ಫಸ್ಟ್ ಸ್ಟೇ ಆಗಿದ್ದು ವಿಕ್ರಮ್ ಪ್ಯಾಲೇಸ್ ಹೋಟೆಲ್ಗೆ ಕರ್ಕೊಂಡು ಹೋದರು. ಆಗಲೇ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಹೊಟ್ಟೆ ಬೇರೆ ಹಸಿತಿತ್ತು. ಇನ್ನು ಹೊರಗೆ ಹೋಗಿ ತಿನ್ನೋ ಪೇಷನ್ಸ್ ಬೇರೆ ಇರಲಿಲ್ಲ. ಅಲ್ಲೇ ಹೋಟ್ಲಲ್ಲಿ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಆಮೇಲೆ 1 ಅವರ್ ರೆಸ್ಟ್ ಮಾಡಿದ್ವಿ. ಅದಾಗಿ ಸಂಜೆಗೆ ಹೊರಟಿದ್ದು ವರ್ಲ್ಡ್ ಫೇಮಸ್ ಗಂಗಾ ಆರತಿ ನೋಡೋಕ್ಕೆ. ನಮ್ಮ ಡ್ರೈವರ್ ಅಣ್ಣ ಮೊದಲೇ ಹೇಳಿದರು, ಮಗುಗೆ ಡಬಲ್ ಸ್ವೆಟರ್, ನೀವೆಲ್ಲ ಒಳ್ಳೆ ಪ್ಯಾಕ್ ಆಗಿ ಬನ್ನಿ, ಸಿಕ್ಕಾಪಟ್ಟೆ ಚಳಿ ಇದೆ ಅಂತ. ಅಂದ್ವಿ. ನಾವು ಗೊತ್ತಲ್ಲ 1 ಸ್ವೆಟರ್ ಹಾಕೊಂಡು ಹೊರಟ್ವಿ. ನಮ್ಮನ್ನು ನೋಡಿ ಡ್ರೈವರ್ ಅಣ್ಣ ಹೇಳಿದರು, ಈ ಸ್ವೆಟರ್ ಸಾಕಾಗಲ್ಲ, ಇರಲಿ 1 ಕೈ ನೋಡೇ ಬಿಡೋಣ ಅಂತ ಹೊರಟ್ವಿ. ನೋಡಕ್ ಸಖತ್ ಬ್ಯೂಟಿಫುಲ್ ಆಗಿರೋ ಗಂಗಾ ನದಿ ನಮ್ಮನ್ನ ವೆಲ್ಕಮ್ ಮಾಡ್ತು. ಗಂಗಾ ನದಿಯಲ್ಲಿ 84 ಘಾಟ್ ಇದೆ. ಅಸ್ಸಿ ಘಾಟ್, ಹರಿಶ್ಚಂದ್ರ ಘಾಟ್, ಪಂಚಗಂಗಾ ಘಾಟ್, ತುಳಸಿ ಘಾಟ್, ಕೇದಾರ್ ಘಾಟ್, ಈ ಥರ ತುಂಬ ಇದೆ. ನಾವು ಅದೆಲ್ಲ ನೋಡಿದ್ವಿ. ಗಂಗಾ ಆರತಿ ಆಗೋದು ದಶಾಶ್ವಮೇಧ್ ಘಾಟಲ್ಲಿ. ಈ ಗಂಗೆಯ ಸೌಂದರ್ಯ ನೀವು ಸಹ ನೋಡಿ. ನಾವು ಗಂಗಾ ನದಿ ಹೋಗೋ ಮುಂಚೆನೆ ಅಲ್ಲಿ ನಮಗೆ ಬೋಟ್ ರೆಡಿ ಇತ್ತು. ಒಂದು ಕಡೆ 11 ಡಿಗ್ರಿ ಚಳಿ ಆದರೆ ಇನ್ನೊಂದು ಕಡೆ
ತಣ್ಣನೆಯ ಗಂಗಾ ನದಿಯ ನೀರು. ಆ ನೀರಿನ ಗಾಳಿ ಹಾಗೆ ಕೊರಿತಾ ಇತ್ತು. ಚಳಿಯಲ್ಲಿ ನಾವಂತೂ ಗಡ 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 ಆಗ್ತಾ ಇದ್ವಿ. ಅಪ್ಪ ಅಮ್ಮ ತುಂಬ ಚಳಿ ಆಗ್ತಾ ಇದೆಯೇನೋ ಅಂತ ಕೇಳಿದ್ರೆ ಅವರು ಇಲ್ಲ ಇಲ್ಲ, ಏನು ಚಳಿ ಏನಿಲ್ಲ, ನಾವು ಆರಾಮಾಗಿದ್ದೀವಿ ಅಂತ ಹೇಳ್ತಾನೆ ಇದ್ರು. ಬಟ್ ನಿಜವಾಗ್ಲೂ ಆ ಗಂಗಾ ನದಿಯಲ್ಲಿ ಬೋಟಲ್ಲಿ 2.5 ಗಂಟೆ ಟ್ರಾವೆಲ್ ಮಾತ್ರ ಸಖತ್ತಾಗಿತ್ತು. ಎಲ್ಲ ಘಾಟ್ ನೋಡಿಕೊಂಡು ಸ್ವಲ್ಪ ಕತ್ಲ ಆಗ್ತಾ ಇದ್ದಾಗೆ ಶುರುವಾಯ್ತು ನೋಡಿ ನಮ್ಮ ವರ್ಲ್ಡ್ ಫೇಮಸ್ ಗಂಗಾ ಆರತಿ. ವಾವ್, ಏನು ಸೀನ್ ಅದು! ಪ್ಯೂರ್ ಗೂಸ್ ಬಂಪ್ಸ್. ನೋಡ ಎಷ್ಟು ಚಂದ ಅಲ್ವಾ ಅನ್ನಿಸ್ತಾ ಇತ್ತು. ಸುತ್ತ ಜನ ಸಾಗರ, ಬೋಟಲ್ಲಿ ಕೂತು ನಾವು ಗಂಗಾ ನದಿಯಲ್ಲೇ ಗಂಗಾ ಆರತಿ ನೋಡ್ತಾ ಇದ್ವಿ. ನಮ್ಮ ಜೊತೆ ಇವಾಗ ನೀವು ಸ್ವಲ್ಪ ಗಂಗಾ ಆರತಿ ನೋಡ್ಕೊಂಬನ್ನಿ. ಗಂಗಾ ಆರತಿ ಸಮಯ ನಾವು ಆರತಿ ಮಾಡಿದ್ವಿ. ಆ ಚಳಿ, ಆ ಕ್ಲೈಮೇಟ್, ವಾವ್! ಇಷ್ಟು ದಿನ ಯೂಟ್ಯೂಬಲ್ಲಿ, ರೀಲ್ಸಲ್ಲಿ ನೋಡಿದ್ದ ಗಂಗಾ ಆರತಿ ಇವತ್ತು ಕಣ್ಮುಂದೆ ನೋಡಿದ್ದು ಖುಷಿಯಾಯಿತು. ಪಯಣದ ಆಯಾಸ ಮಾಗಿ ಹೋಯಿತು. ಈ ಚಳಿಗೆ ಸ್ವಲ್ಪ ಬಿಸಿ ಆಗೋಣ ಅಂತ ನಮ್ಮ ಡ್ರೈವರನ್ನು ವಾರಣಾಸಿ ಸ್ಪೆಷಲ್ ಚಾಟ್ ಅಂಗಡಿ ಕರ್ಕೊಂಡು ಹೋದರು. ಅಲ್ಲಿ ಒಳ್ಳೆ ಬಿಸಿ ಬಿಸಿ ಚಾಟ್ಸ್ ತಿಂದು ಮತ್ತೆ ನಮ್ಮ ಸ್ಟೇ ವಿಕ್ರಮ್ ಪ್ಯಾಲೇಸ್ಗೆ ಬಂದ್ವಿ. ಒಂದೇ ದಿನ ಕ್ಯಾಬ್, ಫ್ಲೈಟ್, ಬೋಟ್, ಭೂಮಿ, ನೀರು, ಆಕಾಶ
ನೆಲ, ಜಲ, ವಾಯು ಮೂರೂ ಕಡೆ ಸುತ್ತಿದ ನೆನಪು ಮಾತ್ರ ಈಗಲೂ ಹಾಗೇ ಇದೆ. ಇದು ನಮ್ಮ ಪಯಣದ ಮೊದಲನೇ ದಿನದ ಕತೆ. ಡೇ 2 ಏನಾಯಿತು, ಏನೆಲ್ಲ ನೋಡಿದ್ವಿ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಈ ಅನುಭವನ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.